ಪಂಚಾಯತ್ ಅವರ ಒಂದು ನೇತೃತ್ವದಲ್ಲಿ ನಡೆದಿರುವಂಥ ಸಭೆಗೆ ತಿಳಿಸಿದಂತೆ ಇಂದು ಎಲ್ಲ ಅನುಷ್ಠಾನಾಧಿಕಾರಿಗಳನ್ನು ಕುರಿತು ಒಳ್ಳೆಯ ಸಭೆ ಮಾಡಬೇಕು. ಆ ಸಭೆಯಲ್ಲಿ SLC ಫಲಿತಾಂಶ, ಶಾಲಾ ಭೇಟಿ ಮತ್ತು ಶೈಕ್ಷಣಿಕ ಪ್ರಗತಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೋಸ್ಕರ ಇಂದು ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳನ್ನು BO, BRC, ADMM ಮತ್ತು ಎಲ್ಲ ಇಸ್ಯೂಗಳು ಮತ್ತು ಎಲ್ಲ ಅಧಿಕಾರಿಗಳ BRPಗಳು ಹಾಗೂ CRPಗಳು ಪ್ರೋಗ್ರಾಮ್ ಒಂದು ಸಭೆಯನ್ನು ಆಯೋಜನೆ ಮಾಡಲಿಕ್ಕೆ ನಿನ್ನೆ ತಾನೇ ನಮಗೆಲ್ಲ ಕೂಡ ಇಂಟಿಮೇಟ್ ಮಾಡಿ ಸಾಹೇಬರು ನಮಗೆ ಕಳಿಸಿದ್ರು. ಆ ಒಂದು ಸಭೆಯನ್ನು ಆಯೋಜನೆ ಮಾಡಿ ತಮ್ಮ ಕರ್ತವ್ಯಗಳು ಏನು ಚಾಚುತನ ನಿರ್ವಹಿಸಬೇಕು ಎಂಬುದ್ರ ಬಗ್ಗೆ ತಿಳಿಸ್ಲಿಕ್ಕೋಸ್ಕರ ತಮ್ಮನ್ನೆಲ್ಲರೂ ಕೂಡ ಆಹ್ವಾನಿಸಿದಾಗ ಈ ಒಂದು ಸಭೆಯ ಆಹ್ವಾನಿಸತಕ್ಕಂಥ ಈ ಸಭೆಗೆ ಈ ಒಂದು ನಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂತಹ ನಮ್ಮ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಿಸತಕ್ಕಂಥ ಇವರು ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸ್ತಾರೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ತುಂಬುವುದೇ ಒಂದು ಸ್ವಾಗತ. ಹಾಗೆ ನಮ್ಮ ಇಲಾಖೆಯ ಮುಖ್ಯಸ್ಥರು ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ಇಂದ್ರಣ್ಣವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ನಮ್ಮ ಇಲಾಖೆ ಪರವಾಗಿ ತುಂಬುವುದೇ ಸ್ವಾಗತವನ್ನು ಕೋರುತ್ತಾರೆ. ಹಾಗೆ ನಮ್ಮ ADMM ಸರ್ ಅಕ್ಷರದಾಸವರ ಸಹಾಯ ನಿರ್ದೇಶಕರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ಪರವಾಗಿ ಸ್ವಾಗತವನ್ನು. ಪ್ರೌಢಶಾಲಾ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಮತ್ತು ಎಲ್ಲ CRPಗಳು ಈ ಸಭೆಗೆ ಆಹ್ವಾನಿಸಿದ್ದಾರೆ. ಈ ಸಭೆಗೆ ಆಹ್ವಾನಿಸಿ ನಿಮ್ಮೆಲ್ಲರೂ ಕೂಡ ಈ ಸಭೆಯ ಪರವಾಗಿ ತುಂಬುವುದನ್ನು ಸ್ವಾಗತವನ್ನು. ಮುಂಚೆನೇ ನಾವು ಸ್ಟ್ರೈಕ್ ಮಾಡಬೇಕಾಯಿತು. ಕಾರಣಾಂತರ ಕೆಲಸದ ಒತ್ತಡದಿಂದ ಈ ಸಭೆ ಮಾಡೋಕ್ಕಾಗಿಲ್ಲ. ಯಾಕಂದರೆ ಬಹುಮುಖ್ಯವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ನಮ್ಮ ತಾಲೂಕಿನ ಒಂದು ರಿಸಲ್ಟ್ ಏನು SSLC ಏನು ಫಲಿತಾಂಶ ಬಂದಿಲ್ಲ, ಆ ಫಲಿತಾಂಶದ ಅನುಸಾರ ಪಾವಗಡ ತಾಲೂಕು ಬಗ್ಗೆ ತುಂಬ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಮತ್ತು ಶಾಲೆ ಬಿಟ್ಟು ಇವೆರಡು ಇದರಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಫಲಿತಾಂಶ ಬಂದು ಹೋಗಿದೆ, ಅದರ ಬಗ್ಗೆ ನಾವು ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಈಗ ಮುಂದಿನ ದಿನಗಳಲ್ಲಿ ಈಗ ನಾವು ಈ ವರ್ಷ ಏನು 24-25ನೇ ಸಾಲಿನ ಏನು ವಾರ್ಷಿಕ ನಮ್ಮದು ಏನು ಫಲಿತಾಂಶ ಇದೆಯಲ್ಲ ಅದರ ಮೇಲೆ ನಾವೆಲ್ಲರೂ ಖುದ್ದಾಗಿ ಇವರು ಡಿಸ್ಟಿಕ್ ಲೆವೆಲಲ್ಲಿ ಎಷ್ಟು ಮುಜುಗರಕ್ಕೆ ಒಳಗಾಗಿದ್ವಿ ಅಂತಂತಂದರೆ ಇಡೀ ಎಂಟೆಂಟು ಜಿಲ್ಲೆ ಮುಂದೆ ನಮ್ಮನ್ನು ಒಂದು ರೀತಿ ಅಪರಾಧ ನಾವೇನೇ ಫಲಿತಾಂಶ ಬರೋಕ್ಕೆ ಕಡಿಮೆ ನಾವೇ ಮಾಡಿಸಿದ್ವಿ ಅನ್ನೋ ರೀತಿಯಲ್ಲಿ ನಮ್ಮನ್ನು ಒಂದು ಮಾತಾಡ್ತಕ್ಕಂಥ ಸಂದರ್ಭಗಳ ಒಂದು ಘಟನೆಗಳನ್ನ ನಾವು ಅನುಭವಿಸಿ ಬಂದಿದ್ವಿ. ನಾವು ತುಂಬ ಮುಜುಗರ ಆಗಿದೆ, ನಮಗೂ ಮತ್ತು BOರಿಗೂ ಮುಜುಗರ ಆಗಿದೆ. ಇದರಲ್ಲಿ ಏನಾಗಿದೆ ಅಂದರೆ ಬಹುಮುಖ್ಯವಾಗಿ ನಮಗೆ ನೀವು ಬುನಾದಿ ಹಂತದಲ್ಲಿ ಕೆಳಮಟ್ಟದ ಹಂತದಲ್ಲಿ CRPಗಳು ಮತ್ತು BRPಗಳು ಏನಿದ್ರಲ್ಲ ಕ್ಲಸ್ಟರ್ ವೈಸ್ ಇದ್ರಲ್ಲ, ನೀವು ನಿಮ್ಮ ಕ್ಲಸ್ಟರಲ್ಲಿ ನೀವು ಶಾಲೆಗಳಲ್ಲಿ ನೀವು ಏನು ಟೀಚರ್ಸ್ 20-22 ಶಾಲೆಗಳು ಬರ್ತಾವಲ್ವ ನಿಮಗೆ, ಆ ಶಾಲೆಗಳಲ್ಲಿ ಟೀಚರ್ಸ್ ಎಷ್ಟು ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಬಂದ್ರೋ ಇಲ್ವೋ ಅನ್ನೋದು ನಿಮ್ಮಲ್ಲಿ ಮಾಹಿತಿ ಇರಬೇಕು. ನೀವು ವಾಚ್ ಮಾಡಬೇಕು, ಅದರ ಬಗ್ಗೆ ರಿಪೋರ್ಟ್ ಮಾಡಬೇಕು. ಬಹುಮುಖ್ಯವಾಗಿ CRP BRPಗಳು ನೀವು ಹೋಬಳಿ ಲೆವೆಲಲ್ಲೇ ನೀವು ಕೇಂದ್ರ ಸ್ಥಾನದಲ್ಲಿ ಇರಬೇಕಂತಿದೆ ಅಲ್ವಾ? ಹೌದಲ್ವಾ? ಕೇಂದ್ರ ಹೋಬಳಿ ಸ್ಥಾನದಲ್ಲಿ ಹೆಡ್ಕ್ವಾರ್ಟರ್ ಎಷ್ಟು ಜನ ಇದ್ದೀರಾ? 20 ಜನ CRP ಇದ್ದಾರೆ. 20 ಜನ ಹೆಡ್ಕ್ವಾರ್ಟರ್ ಇದ್ದಾರೆ ಅಲ್ಲಿ ಹೋಬಳಿ ಲೆವೆಲಲ್ಲಿ. ಒಂದು ಕೇಂದ್ರ ಆ ಪ್ಲೇಸಲ್ಲಿ ಇರ್ಬೇಕಲ್ಲ, ಯಾವುದೋ ಒಂದು ಶಾಲೆಯಲ್ಲಿ ಯಾವುದೋ ಒಂದು ಶಾಲೆಯಲ್ಲಿ ಹಿಂಗೆ ಆಗಿರೋ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಈಗ ನಿಮ್ಮ ನಂಬರ್ಸು ಮತ್ತು ನಿಮ್ಮ ನೇಮ್ ಎಲ್ಲ ನಾವು ತೊಗೊಂಡಿದ್ವಿ. ನೀವು ಕಡ್ಡಾಯವಾಗಿ ಆ ಕೇಂದ್ರದಲ್ಲಿ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಯಾವುದೋ ಒಂದು ಶಾಲೆಯಲ್ಲಿ ಇರಬೇಕು. ನಾವು ಎಲ್ಲಿ ಬಂದು ನಾನು ಕಾಲ್ ಮಾಡ್ಕೊಂಡು ನೀವು ಎಲ್ಲಿದ್ರೆ ಅಲ್ಲಿಗೆ ನಾನು ಬರ್ತೀನಿ, ಆ ಶಾಲೆಗೆ ಬರ್ತೀನಿ. ಮೊದಲನೇದಾಗಿ ಈ ಸಾರಿ ರಿಸಲ್ಟು ಯಾವುದೇ ಕಾರಣಕ್ಕೂ ಕುಂಠಿತ ಆಗಬಾರ್ದು. ಡಿಸ್ಟಿಕಲ್ಲಿ ನಮ್ಮದು ಹೈಯೆಸ್ಟ್ ಅಂತ ನಾನು ಕೇಳೋದಿಲ್ಲ, ಅಟ್ಲೀಸ್ಟ್ ನಾವು ಕೊನೆ ಇರಬಾರ್ದು, ನಾವು ಮುಂಚೆ ಇರಬೇಕಂತ ನಾನೇನು ಬಯಸೋದಿಲ್ಲ. ಅಟ್ಲೀಸ್ಟ್ ಮಧ್ಯದಲ್ಲಾದರೂ ನಾವು ಇರಬೇಕು. ಡಿಸ್ಟಿಕ್ಕಲ್ಲಿ ನಾವು ಮಧ್ಯದಲ್ಲಾದರೂ ಇರಬೇಕು, ಅದನ್ನು ನಾನು ಬಯಸ್ತೀನಿ. ನೀವು ಇಂಪಾರ್ಟೆಂಟಾಗಿ ನೀವು ಶಾಲೆಯ ಟೀಚರ್ಸ್ನ ಅಬ್ಸರ್ವೇಷನ್ ಮಾಡಬೇಕು. ಕೆಲವು ನಾನೇ ನೋಡಿದ್ದೀನಿ, 11 ಗಂಟೆ 12 ಗಂಟೆಗೆ ಶಾಲೆಗೆ ಹೋಗಿರ್ತಕ್ಕಂಥ ಟೀಚರ್ಸ್ನ ನಾನು ನೋಡಿದ್ದೀನಿ. ಕೆಲವೊಂದು ವ್ಯವಹಾರಗಳಲ್ಲಿ ಅವರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥ ಏನು ಗುಣಮಟ್ಟದ ಬೋಧನೆ ಮಾಡ್ತಕ್ಕಂಥ ಕೆಲಸನೂ ಆಗ್ತಿಲ್ಲ. ಅದರಿಂದ ಇವತ್ತು ಏನಾಗ್ತಿದೆ, ಸರ್ಕಾರಿ ಶಾಲೆಗಳನ್ನ ಹೊರತುಪಡಿಸಿ ಎಲ್ಲ ಪ್ರೈವೇಟ್ ಸ್ಕೂಲ್ ಕಡೆ ಎಲ್ಲರೂ ಗುಳೆ ಹೋಗ್ತಿದ್ದಾರೆ ಮಕ್ಕಳೆಲ್ಲ. ಪೇರೆಂಟ್ಸ್ ಎಲ್ಲ ಆ ಕಡೆ ಹೊರಗೆ ತೋರಿಸ್ತಾರೆ. ಯಾಕಂದರೆ ಬಿಕಾಸ್ ನಮ್ಮಲ್ಲಿ ಏನಾಗಿದೆ ಅಂತಂದರೆ
ಟೀಚರ್ಸು ಸರಿಯಾಗಿ ಕೆಲವು ಕಡೆ, ಎಲ್ಲ ಟೀಚರ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಕೆಲವು ಕಡೆ ಇಂಟೀರಿಯರ್ ಇರೋ ಕಡೆ ಶಾಲೆಗಳಲ್ಲಿ ಟೀಚರ್ಸು 11:30 12 ಗಂಟೆಗೆ, ಫಾರ್ ಎಕ್ಸಾಂಪಲ್ ಸಿದ್ದಾಪುರ ಸೈಡ್ ನಾನೇ ನೋಡಿದ್ದೀನಿ 11:30 ಹೋಗ್ತಾರೆ. 9:50 9:50 ಇರ್ಬೇಕಲ್ವಾ ಶಾಲೆಯಲ್ಲಿ, 9:00 ಇರ್ಬೇಕು, 9:30 ಅಂಥದ್ದು 11:30 ಹೋದರೆ ತಿರುಗಿ ಮತ್ತೆ ಯಾರೋ ಒಬ್ಬರು ಟೀಚರ್ಸ್ ಇರ್ತಾರೆ, ಅಲ್ಲಿ 3-4 ಜನ ಟೀಚರ್ಸ್ ಇದ್ದರೆ ಒಬ್ಬರು ಮಾಡಿರ್ತಾರೆ, ಇನ್ನೊಬ್ಬರು ಲೇಟಾಗಿ ಹೋಗ್ತಾರೆ ಅಂತ ದಯಮಾಡಿ CRPಗಳು ಮತ್ತು BRPಗಳು ನೀವು ತುಂಬ ಇನ್ವಾಲ್ವ್ ಆಗಬೇಕು. ನೀವು ಮೇಡಮರು ಸರ್ಪ್ರೈಸ್ ವಿಸಿಟ್ ಮಾಡ್ತೀವಿ. ವಿಸಿಟ್ ಬಂದಾಗ ನೀವು ಆ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಯಾವುದೋ ಒಂದು ಶಾಲೆಯಲ್ಲಿ ಇರಬೇಕು. ನಾವು ನಿಮಗೆ ಒಂದು 10-15 ನಿಮಿಷದಲ್ಲಿ ನಿಮಗೆ ರೀಚ್ ಆಗೋ ರೀತಿಯಲ್ಲೇ ನಾವು ಕಾಲ್ ಮಾಡ್ತೀವಿ. ನೀವು ಎಲ್ಲಿದ್ರೆ ಅದೇ ಶಾಲೆಗೆ ಬರ್ತೀವಿ. ಆ ಶಾಲೆಯಲ್ಲಿ ಗುಣಮಟ್ಟ ಹೇಗಿದೆ, ಏನೇನು ಚಾಪ್ಟರ್ಸ್ ಇದೆ, ಎಷ್ಟೆಷ್ಟು ಮಕ್ಕಳು ದಾಖಲಾತಿ ಆಗಿದೆ, ಬರ್ತಾ ಇದ್ರಲ್ಲ, ಕಂಟಿನ್ಯೂಸ್ ಬರ್ತಾ ಇದ್ರಲ್ಲ, ಜೊತೆಗೆ ಫುಡ್ಡು ಸರಿಯಾಗಿ ಕೊಡ್ತಾ ಇದ್ರಲ್ಲ, ಮಾನಿಟರಿಂಗ್ ಮಾಡ್ತಾ ಇದ್ರಲ್ಲ, ಮತ್ತು ಅಕ್ಷರದಾಸೋಹ ಇರ್ಬೋದು, ಮತ್ತು ಊಟದ್ದು ಇರ್ಬೋದು, ಮತ್ತು ಗುಣಮಟ್ಟದ ಶೈಕ್ಷಣಿಕ ಒಂದು ಬೋಧನೆ ಮಾಡ್ತಕ್ಕಂಥದ್ದು ವಿಷಯ ಇರ್ಬೋದು. ಅದ್ರ ರಿಸಲ್ಟಿಂದ ಆಯಿತು. ಇಂಪಾರ್ಟೆಂಟಿಗೆ ನಾನು ಹೇಳೋದಂದರೆ, ಈಗ ಶಾಲೆ ಬಿಟ್ಟು ಮಕ್ಕಳನ್ನ ನೀವು ನಿಮ್ಮ ಹಂತದಲ್ಲಿ ಏನೇನು ಕ್ರಮ ವಹಿಸಿದ್ರೆ ಸರ್ವೆ ಮಾಡಬೇಕು. ECO ಇವರು 3 ಜನ ECOಗಳೇ ನೋಡಲ್ ಆಫೀಸರ್ಸ್ ಈಗ ಎಲ್ಲ ECOಗಳೇ ನೋಡಲ್ ಆಫೀಸರ್ಸ್ ಆಗಿ ನಾವು ಮಾಡಿದ್ದೀವಿ. ನಾವು ಈಗ ಡ್ರಾಪ್ಔಟ್ ಬಗ್ಗೆ ಶಾಲೆ ಮಕ್ಕಳ ಬಗ್ಗೆ, ಶಾಲೆ ಬಿಟ್ಟಿರ್ತಕ್ಕಂಥ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸ್, ಶಾಲೆ ಬಿಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟು ಜನ ಸರ್ವೆ ಮಾಡಿದ್ದೀರಾ, ಎಷ್ಟು ಜನ ಗುರುತಿಸಿದ್ದೀರಾ, ಎಷ್ಟು ಜನ ಮೇನ್ ಸ್ಟ್ರೀಮ್ ತಂದಿದ್ದೀರಾ ಗೊತ್ತಿದೆಯಲ್ಲ. ಇದು ಬಹಳ ಗಂಭೀರವಾದಂಥ ವಿಚಾರ ಆಗಿದೆ ಡಿಸ್ಟಿಕ್ಗಳಲ್ಲಿ. ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ನೋಡಿ, ನಮ್ಮ ಇಲಾಖೆ ಅಲ್ಲ, ಅವರು 36 ಇಲಾಖೆಗಳನ್ನ ಸೂಪರ್ವೈಸರ್ ಮಾಡ್ತಕ್ಕಂಥದ್ದು. ಅವರಿಗೆ ಈ ಶಾಲೆ ಬಿಟ್ಟ ಮಕ್ಕಳನ್ನ ಈಗ ನೋಡಲ್ ಆಫೀಸರ್ ಆಗಿ ಹಾಕಿದ್ದಾರೆ. ಅದಕ್ಕೆ ಈಗ ನಮ್ಮ ಮಕ್ಕಳು ಎಷ್ಟೇ ನಾವು 1ನೇ ತರಗತಿ ಸೇರಿರ್ತಕ್ಕಂಥ 2ನೇ ತರಗತಿಗೆ ಹೋಗಿಲ್ಲ, ಅಲ್ಲಿ ಅಡ್ಮಿಷನ್ ಆಗಿದೆ, 2ನೇದಿಂದ 3ಕ್ಕೆ ಹೋಗಿಲ್ಲ, 3ರಿಂದ 4ಕ್ಕೆ ಹೋಗಿಲ್ಲ, ಹೀಗೆ ಹಂತವಾಗಿ ಹೋಗ್ತಾ ಇಲ್ಲ ಮಕ್ಕಳು. ಶಾಲೆ ಅಲ್ಲೆಲ್ಲ ಬಿಡ್ತಾ ಇದ್ದಾರೆ. ಆಮೇಲೆ ಬಗ್ಗೆ ಈಗ ಎಷ್ಟು ಜನ ಗುಡಿಸಿದ್ರೆ ಯಾರನ್ನ ನೀವು ಈಗ ಮಾಹಿತಿ ಕೊಟ್ಟರೆ ಅವ್ರನ್ನ ಏನು ಕ್ರಮ ಕೈಗೊಂಡು ನಾವು ಅದನ್ನ ಮುಂದೆ ತರಗತಿಗೆ ಅವ್ರನ್ನ ಸೇರ್ಸಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಅದಕ್ಕೆ ಗಂಭೀರವಾಗಿರ್ತಕ್ಕಂಥ ಈ ವಿಚಾರವನ್ನ ನಾವು ಮನಗಂಡಿರ್ಬೇಕು. ಏನು OYC ಈಗ ಎಷ್ಟು ಜನ ನೇಮಕ ಮಾಡಿದೆ ಇವತ್ತು ನಮ್ಮ ಇಲಾಖೆ ಬಿಟ್ಟು ಯುವ ಸಾಹೇಬರನ್ನು ಕೂಡ ಮಾಡಿದ್ದೀವಿ ಗೊತ್ತಿದೆಯಲ್ಲ. ಆ ಯುವ ಸಾಹೇಬರು ಈಗ ಅವ್ರ ಬಗ್ಗೆ ಈಗ ಕೇಳ್ತಾ ಇದ್ದಾರೆ, ಈಗ ಎಷ್ಟು ಜನ ಕುಡಿಸಿದ್ರ ಅಂತ 20 ವರ್ಷದಿಂದ ಎಷ್ಟು ಜನ ಕುಡಿಸಿದ್ರ ನೀವು, ಅದು ಬೇಕೀಗ. ಯಾವ ಮಕ್ಕಳು ಎಲ್ಲಿದ್ದಾರೆ, ಕೆಲವು ಮಕ್ಕಳು ಈಗ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಎಷ್ಟಿದೆ ಈ ವರ್ಷದ ಮಟ್ಟಿಗೆ. ಇಂದಿನ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿರುವಂತಹ DO ಸರ್ ಆದ ಜಾನಕಿ ಸಲಾಮ್ ಸರ್ ಅವರು ಹಾಗೂ ನಮ್ಮ ಇಲಾಖೆ ವಿದ್ಯಾರ್ಥಿಯವರೇ ಮತ್ತು DC ಕಚೇರಿಯಲ್ಲಿ CO ಮತ್ತು DC ಮೇಡಮ್ ಅವರು 9 ಗಂಟೆಗೇನೆ ಅಲ್ಲಿ ಮೀಟಿಂಗ್ ಕರೆದಿದ್ರು. ಅಲ್ಲಿ ಏನು ಮೀಟಿಂಗ್ ಅಂತ ಅಂದರೆ OYC ಬಗ್ಗೆನೇ ಇತ್ತು. ಈಗ RDPRನವ್ರಿಗೆ ಇವರು 15ನೇ ತಾರೀಕಿನಿಂದಲೇ ಅವರು ಸರ್ವೆ ಮಾಡ್ತಾ ಇದ್ದಾರೆ. ಈಗ ಆ ಸರ್ವೆನಲ್ಲಿ ಮಗು ಏನಾದರೂ ಸಿಗಾಕೊಂಡ್ರೆ, ಯಾವುದೇ ಮಗು 6ನೇ ತರಗತಿಯಿಂದ 18ನೇ ತರಗತಿವರೆಗೂ ಅವ್ರ ಕೈಗೆ ಸಿಕ್ತು ಅಂದರೆ ಶಿಕ್ಷಣ ಇಲಾಖೆಗೆ ತುಂಬ ತೊಂದರೆ ಆಗ್ತದೆ. ಏಕೆಂದರೆ ನಾವು ಈಗಲೇ ಮೇ ಮತ್ತು ಜೂನ್ ತಿಂಗಳಿಂದ ಮಕ್ಕಳನ್ನು ದಾಖಲಾತಿ ಮಾಡ್ಕೊತಾ ಇದ್ದೀವಿ. ಇದು ದಾಖಲಾತಿಯಿಂದ ಹೊರಗೆ ಉಳಿದಿದೆ. 6 ವರ್ಷದಿಂದ 18 ವರ್ಷದವರೆಗೂ ಇರೋ ಮಗುನೂ ಸಹ ನಾವು OYC ಆಗುತ್ತೆ. ಈಗ SLC ಫೇಲ್ ಆಗಿರೋ ಮಗುನೂ ಸಹ OYC ಆಗುತ್ತೆ. ಅದನ್ನು ನಾವು ಎಕ್ಸಾಮ್ ಕಟ್ಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಈಗ ಲಾಸ್ಟ್ ಇಯರ್ ನಮ್ಮಲ್ಲಿ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ನಾವು ಸರ್ವೆ ಮಾಡಿದ್ದೀವಿ. ನಮ್ಮ ಹಂತದಲ್ಲಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು, CRP ಅವರು, BRP ಅವರು, ECI ಅವರು ಎಲ್ಲ ಸರ್ವೆ ಮಾಡಿ ಯಾವ ಮಗು ಶಾಲೆಯಿಂದ ಹೊರಗುಳಿದಿದೆ ಅದನ್ನೆಲ್ಲ ನಾವು ಮೇನ್ ಸ್ಟ್ರೀಮ್ಗೆ ತೊಗೊಂಡ್ಬಂದಿದ್ದೀವಿ. ಅದರಲ್ಲೂ ಉಳಿದಂಥವು ಅಂದರೆ 5 ಮಕ್ಕಳು ಮಾತ್ರ ನಮ್ಮಲ್ಲಿ OYC ಆಗಿದ್ದು. ಆ ಮಕ್ಕಳುಗಳು ಅಂದರೆ ಕೌಟುಂಬಿಕ ಸಮಸ್ಯೆಯಿಂದ ಮಾತ್ರ ಮತ್ತು ಅನಾರೋಗ್ಯದಿಂದ 5 ಮಕ್ಕಳು ಉಳಿದಿದ್ದು. ಅವು ಸಹ ಈ ವರ್ಷ ಶಾಲೆಗೆ ದಾಖಲಾಗಿದ್ದಾವೆ. ಅದರಿಂದ ನಮ್ಮದು ಪಾವಗಡ ತಾಲೂಕು ಸರ್ OYCನಲ್ಲಿ 0 ಇದೆ ಸರ್. ಲಾಸ್ಟ್ ಇಯರ್ 23-24ನೇ ಸಾಲಿನಲ್ಲಿ 0 ಇದೆ. ಈ ವರ್ಷ ಏನು ಈ ಸರ್ವೆಯಿಂದ ಬಂದಂಥ ಮಾಹಿತಿ ಮೇಲೆ ನಾವು ನೆಕ್ಸ್ಟ್ ನಮ್ಮದೇ ಇಲಾಖೆಯಲ್ಲಿ ಸಹ ಡಿಸೆಂಬರ್ ಮತ್ತು ಜನವರಿ ಮಾಹಿನಲ್ಲಿ ನಾವು ಸರ್ವೆ ಮಾಡ್ತೀವಿ ಸರ್. ನಮ್ಮ ಇಲಾಖೆಯನ್ನ ಈ ಕೊಟ್ಟ ಅವ್ರು ಏನು ಸಂಖ್ಯೆ ಕೊಡ್ತಾರೆ ಆ ಸಂಖ್ಯೆಗೂ ಮತ್ತು ನಮ್ಮ ಸರ್ವೆಗೂ ಟ್ಯಾಲಿ ಆಗುತ್ತಾ ಅಂತ ನಾವು ನೋಡ್ಕೊತೀವಿ ಸರ್. ಅಕಸ್ಮಾತ್ ಈಗ ಕೊಟ್ಟಿದ್ರು ಸಹ ಅವರು
ಅದರಲ್ಲಿ ನಾವು ಮೇನ್ ಸ್ಟ್ರೀಮ್ಗೆ ಇನ್ನು ನಾವು ಮನೆ ಮನೆ ಭೇಟಿ ಮಾಡ್ತಾ ಇದ್ದೀವಿ, ಮತ್ತು ಯಾವ್ದಾದ್ರು ವಲಸೆ ಕುಟುಂಬ ಇದ್ರೆ ಅಲ್ಲಿಗೆ ಹೋಗಿ ನೋಡ್ತೀವಿ, ಟೆಂಟ್ಗಳಿಗೆ ಹೋಗ್ತೀವಿ, ಕಾರ್ಖಾನೆ ಕಡೆ ಹೋಗ್ತೀವಿ, ಅಂಗಡಿಗಳು, ರೋಡಲ್ಲಿ ಯಾವ್ದಾದ್ರು ಮಗು ಓಡಾಡ್ತಾ ಇದ್ರೆ, ಯಾರ ಜೊತೆನಾದ್ರೂ ಬೈಕಲ್ಲಿ ಹೋಗ್ತಾ ಇದ್ರೆ, ಈ ರೀತಿ ಎಲ್ಲನೂ ಸಹ ನಮ್ಮಲ್ಲಿ ಏನು ಈಗ ನಾವು ಅಧಿಕಾರಿಗಳಾಗಿ BRC ಕೇಂದ್ರದಲ್ಲಿ ಈಗ 20 ಜನ CRP ಇದ್ದಾರೆ ಸರ್, 5 ಜನ BRP ಇದ್ದಾರೆ, ನಮ್ಮ BO ಕಚೇರಿಯಲ್ಲಿ 5 ಜನ ECO ಇದ್ದಾರೆ, ಮತ್ತು ನಾವಿದ್ದೀವಿ, ADMM ಸರ್ ಇದ್ದಾರೆ, ಒಬ್ಬರು TPO ಅಂತ ಇದ್ದೀವಿ ಸರ್. ಇಷ್ಟು ಜನನೂ ಸಹ ನಾವು ಮಕ್ಕಳನ್ನು ಹುಡುಕೋದಕ್ಕೆ ನಾವು ಇನ್ನೂ ಈ ತಿಂಗಳಲ್ಲೂ ಸಹ ಮಕ್ಕಳನ್ನು ಮೇನ್ ಸ್ಟ್ರೀಮಿಗೆ ತರೋದು. ಅಕಸ್ಮಾತ್ 6 ವರ್ಷದ ಒಳಗಿದ್ದು ಮಗು ಶಾಲೆಗೆ ಸೇರಿಲ್ಲ ಅಂದ್ರೂ ಸಹ ಅಲ್ಲಿ ಯಾರಾದರೂ ನಮಗೆ ಒಂದು ಸೂಕ್ಷ್ಮತೆಯನ್ನು ತಿಳಿಸಿದ್ರೆ ಸೂಕ್ಷ್ಮವಾಗಿ ನಾವು ಅವ್ರ ಮನೆಗೆ ಭೇಟಿ ಮಾಡಿ ಆ ಮಗುನ ಶಾಲೆ ಸೇರಿಸೋಕ್ಕೆ ನಾವು ಎಲ್ಲ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಇದು ಒಂದು ಏನು ಅಂದರೆ ಉಚ್ಚ ನ್ಯಾಯಾಲಯದ ನಿರ್ದೇಶನ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಏನು ಗೈಡೆನ್ಸ್ ಕೊಟ್ಟಿದೆ ಅದೇ ರೀತಿಯಲ್ಲಿ ಸರ್ ನಾವು OYSC ಮಗು ಎಲ್ಲೂ ಇರದಂಥ ರೀತಿಯಲ್ಲಿ ಪಾವಗಡದಲ್ಲಿ ನಾವು ಎಲ್ಲ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕು ಅಂತಲೇ ಸಭೆಗಳಲ್ಲೂ ಸಹ ಇವತ್ತೂ ನೀವು ಏನು ಹೇಳ್ತೀರಾ ಆ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸನೂ ಸರ್ ಮಾಡ್ಕೊಡ್ತೀವಿ, ಎಲ್ಲ ಮಕ್ಕಳನ್ನು ಶಾಲೆಗೆ ತರ್ತೀವಿ ಸರ್. ಒಂದು ವಿಶೇಷ ಅಂತಂದರೆ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಹೆಚ್ಚಾಗೇ ಇದೆ ಸರ್. ಇನ್ನೂ ಪೆಂಡಿಂಗ್ ಸ್ಟೂಡೆಂಟ್ ಇದ್ದಾವೆ, ಆ ಮಕ್ಕಳನ್ನು ಸಹ ನಾವು ಹುಡುಕ್ತಾ ಇದ್ದೀವಿ. ದಾಖಲಾತಿ ರೆಕಾರ್ಡ್ ಇಲ್ಲದೇನೆ ನಾವು ದಾಖಲಾತಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಶಾಲೆಯಲ್ಲಿದ್ದಾವೆ, ನಮ್ಮ ಸ್ಯಾಟ್ಸ್ ಒಳಗೆ ಆ ಮಗು ಬರ್ತಾ ಇಲ್ಲ. ಆ ರೀತಿಯಾಗಿ ನೋಡಿಕೊಂಡ್ರೆ ಈಗ ಲಾಸ್ಟ್ ಇಯರು 3055 ಮಕ್ಕಳು SSLCಗೆ ನೋಂದಣಿ ಆಗಿದ್ದು, 2964 ಮಕ್ಕಳು ಅಟೆಂಡ್ ಆಗಿದ್ದು, ಆದ್ರೂ ಸಹ ಆ ಮಗು ಯಾವುದಾದ್ರೂ ಉಳಿದಿದ್ರೂ ನಾವು ಈ ಸರಿ ಎಕ್ಸಾಮ್ ಎಲ್ಲ ಕಟ್ಟಿಸ್ತೀವಿ ಸರ್. ಯಾವುದೇ ಮಗುವನ್ನು OYSCನಲ್ಲಿ ಸಿಗದ ರೀತಿಯಲ್ಲಿ ಮೇನ್ ಸ್ಟ್ರೀಮಲ್ಲೇ ಶಾಲೆಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಏನು ತಂಡ ಇದೆ ಆ ತಂಡದಿಂದಲೇ ನಾವು ಸರ್ವೆನೂ ಮಾಡಿ, ಸರ್ವೆ ಜೊತೆಗೆ ನಿಮ್ಮ ಇಲಾಖೆಯಿಂದ ಆಗೋ ಸರ್ವೆ ಜೊತೆಗೆ ನಾವು ಸಹ ಪ್ರತಿದಿನ ಹಳ್ಳಿಗಳಿಗೆ ಹೋಗೋದ್ರಿಂದ ಯಾವುದೇ ಮಗು ಸಿಕ್ಕಿರೋದು ಸಹ ದಾಖಲಾತಿ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾನು ಕೋರ್ಕೊತೀನಿ ಸರ್. ಎಲ್ಲ ನಾವು ಅದಕ್ಕೋಸ್ಕರನೇ ಸ್ಪಂದಿಸ್ತಾ ಇದ್ದೀವಿ ಸರ್. ಹೇಳಿರಿ ಈಗಲೇ ಆಲ್ರೆಡಿ ಸರ್ ನಾವು ಖಾಸಗಿ ಶಾಲೆಗಳನ್ನೆಲ್ಲ ಭೇಟಿ ಮಾಡಿ ಸರ್ವೆ ಮಾಡ್ತಾ ಇದ್ದೀವಿ. ಮತ್ತು ಏಡೆಡ್ ಶಾಲೆದು ನಮ್ಮದು ರಿಸಲ್ಟ್ ಕಡಿಮೆ ಆಗಿ 37% ರಿಸಲ್ಟ್ ಬಂದೇ ನಮಗೆ ಪರ್ಸೆಂಟೇಜ್ ಕಡಿಮೆ ಆಯಿತು. ಶಾಲೆಯಲ್ಲಿ ಬೇರೆ ತಾಲೂಕಿಗೆ ಹೋಲಿಸ್ಕೊಂಡ್ರೆ ಏಡೆಡ್ ಶಾಲೆಗಳು ನಮ್ಮಲ್ಲಿ 34 ಶಾಲೆಗಳಿದ್ದಾವೆ ಸರ್. ಈಗಲೇ ಅವ್ರಿಗೆ ತಲೆ ಎಣಿಸೋದಕ್ಕೆ ಈಗ ನೋಡಲ್ ಅಧಿಕಾರಿಗಳನ್ನೆಲ್ಲ ನೇಮಕ ಮಾಡ್ತೀವಿ, ಇವತ್ತು ಆದೇಶ ಮಾಡ್ತೀವಿ ಸರ್. ಈಗಲೂ ಎಲ್ಲ ಭೇಟಿಗೆ ಹೋಗಿ ಯಾರು 25 ಜನ ಇದ್ದಾರೆ, 25 8th 9th 10th 25 ಇರಬೇಕು ಸರ್ ಕಂಪಲ್ಸರಿಯಾಗಿ. ಅಂಥವ್ರಿಗೆ ಮಾತ್ರ ಜೂನ್ ತಿಂಗಳನ್ನ ಸಂಬಳ ಬಿಡುಗಡೆ ಮಾಡಿದ್ದೀವಿ. ಇನ್ನು ಉಳಿದವರಿಗೆ ನಾವು ಸಂಬಳನ ಬಿಡುಗಡೆ ಮಾಡಿಲ್ಲ ಸರ್. ನಮ್ಮ ಪ್ರಕಾರನ ಸ್ಯಾಟ್ಸ್ ಪ್ರಕಾರ ಹೋದರೆ 9 ಶಾಲೆ ಇದ್ದಾವೆ, 9 ಶಾಲೆಗೂ ಸಹ ಮೇಲಧಿಕಾರಿಗಳಿಗೆ ನಾವು ಪತ್ರ ವ್ಯವಹಾರ ಮಾಡಿ ಅಲ್ಲಿಂದ ಏನು ನಿರ್ದೇಶನ ಬರುತ್ತೆ ಅದ್ರ ಪ್ರಕಾರನೇ ನಾವು ಅವರಿಗೆ ಸಂಬಳಕ್ಕೆ ಅವಕಾಶ ಮಾಡಿಕೊಡ್ತೀವಿ ಸರ್. ಈಗಂತೂ ಸದ್ಯಕ್ಕೆ ಅವರಿಗೆ 9 ಶಾಲೆಗಳಿಗೆ ಬಿಡುಗಡೆ ಮಾಡಿಲ್ಲ ಸರ್. ಇನ್ನು ಮತ್ತೆ ನಮ್ಮ ಗೌರ್ಮೆಂಟ್ ಶಾಲೆಗಳು 21 ಶಾಲೆ ಇದ್ದಾವೆ ಸರ್. 21 ಶಾಲೆಯಲ್ಲಿ ಒಂದು ಆದರ್ಶ ಶಾಲೆ ಬರುತ್ತೆ, ಒಂದು ಮೌಲಾನಾ ಆಜಾದ್ ಶಾಲೆ ಬರುತ್ತೆ. 6ರಿಂದ 10ನೇ ತರಗತಿವರೆಗೆ 2 ಶಾಲೆ ಇದ್ದಾವೆ. ಇನ್ನು ಉಳಿದ 19 ಶಾಲೆಗಳು ಸಹ 8ರಿಂದ 9 ಇದ್ದಾವೆ. ಅದರಲ್ಲಿ ಒಂದು ಶಾಲೆ 1ರಿಂದ 10 ಇದೆ, ಕೊಡಮಡು ಶಾಲೆಯಲ್ಲಿ ಅರಮೇಶ್ವರ ಶಾಲೆ ಅಂತನ. ಈ ಇಷ್ಟು ಶಾಲೆಗಳಿಗೂ ಸಹ ಈಗ ಇನ್ಮೇಲೆ ನಾವು ಶುರು ಮಾಡಿದ್ದೀವಿ ಸರ್. ತಂಡದೊಂದಿಗೆ ಭೇಟಿ ನೀಡ್ತಾ ಇದ್ದೀವಿ, ECO ಮತ್ತು ನಾವು BRC ADMM ಸರ್. ಪ್ರತಿಯೊಂದನ್ನು ಸಹ ಅಲ್ಲಿ ಮಗುನ ಓದೋದಿಸೋದು ಬರ್ಸೋದು ಏನೇನು ಎಷ್ಟು ಚಾಪ್ಟರ್ ಆಗಿದೆ ಅಂತನ ಪರಿಶೀಲನೆ ಮಾಡ್ತಾ ಇದ್ದೀವಿ. ಮತ್ತು ಈ ತಿಂಗಳು ನಮ್ಮ ಕಚೇರಿಯಿಂದಲೇ 40 ಮಾರ್ಕ್ಸ್ಗೆ ಒಂದು ಟೆಸ್ಟ್ ಮಾಡ್ತಾ ಇದ್ದೀವಿ ಸರ್. ನಮ್ಮಲ್ಲೇ ಕ್ವಶನ್ ಪೇಪರ್ ಮಾಡ್ಕೊಡ್ತೀವಿ. ಆ ಸಿಲೆಬಸ್ ಎಷ್ಟಾಗಿದೆ, ಶೈಕ್ಷಣಿಕ ಮಾರ್ಗಸೂಚಿಯಲ್ಲಿ ಏನು ಕೊಟ್ಟಿದ್ದಾರೆ ಆ ಸಿಲೆಬಸ್ಸಿಗೆ ಕರೆಕ್ಟಾಗಿ ನಮ್ಮಲ್ಲೇ ಕ್ವಶನ್ ಪೇಪರ್ ತಯಾರು ಮಾಡಿ ನಾವೇ ಒಂದು ಟೆಸ್ಟ್ ಕೊಡ್ತೀವಿ ಸರ್. ಅದನ್ನು HO ಮೀಟಿಂಗ್ ಕರೆದಾಗ ಅದನ್ನು ರಿವ್ಯೂ ಮಾಡ್ತೀವಿ ಸರ್. ಫಲಿತಾಂಶ ಉತ್ತಮಪಡಿಸೋಕ್ಕೆ ಇದನ್ನು ಒಂದು ಮಾಡಿದ್ವಿ ಸರ್. ಇನ್ನೊಂದು ಮುಖ್ಯವಾಗಿ ಅಂತಂದರೆ ಮುಖ್ಯ ಶಿಕ್ಷಕರ ಅನುಮತಿಯ ಮೇರೆಗೆ 2 ಸಭೆ ಮಾಡಿ ಆ ಸಭೆಯಲ್ಲೂ ಸಹ ಏನು ಈಗ ಒಂದೇ ಆವರಣದಲ್ಲಿ ಅಥವಾ ಒಂದೇ ಊರಲ್ಲಿ 19 ಶಾಲೆ, ಅದರಲ್ಲಿ 16 ಶಾಲೆ ಬರುತ್ತೆ ಸರ್. ಜೂನಿಯರ್ ಕಾಲೇಜರಿಗೆ ಅನ್ವಯ ಆಗಲ್ಲ, ಮತ್ತು 2 ಸೆಕ್ಷನ್ ಇರೋ ಶಾಲೆಗಳಿಗೆ ಅನ್ವಯ ಆಗಲ್ಲ. ಸಿಂಗಲ್ ಸೆಕ್ಷನ್ ಇರೋ ಶಾಲೆ ಶಿಕ್ಷಕರಿಗೆ 3 ಪೀರಿಯಡ್ ಮಾತ್ರ ಅವರಿಗೆ ದಿನಕ್ಕೆ ಸಿಗುತ್ತೆ. ಅಂಥವರು 7 ಮತ್ತು 6ನೇ ತರಗತಿಗೆ ಅಲ್ಲಿ ಕೊರತೆ ಇದೆ ಸರ್. ಈಗ 267 ಶಿಕ್ಷಕರ ಕೊರತೆ ಇದೆ. ನಮ್ಗೆ 212 ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ದಾರೆ. ಇನ್ನು ಕೊರತೆ ಇರೋದ್ರಿಂದ ನಾವು ಹೋಗಿ ಸ್ವಲ್ಪ ಪಾಠ ಮಾಡಿ ಅಂತ ಹೇಳ್ಬಿಟ್ಟು ಮುಖ್ಯ ಶಿಕ್ಷಕರು ಹೊಂದಿರೋದಕ್ಕೋಸ್ಕರ ಆದೇಶನೂ ಮಾಡಿ ಸರ್. ನಾವು ಪ್ರೈಮರಿಯಲ್ಲಿ ದಾಖಲಾತಿ ಜಾಸ್ತಿ ಆಗಿದೆ ಸರ್. ಅಂಥ ಕಡೆಗೆ ನಾವು ಶಿಕ್ಷಕರು ಕೊಡಬೇಕಾಗುತ್ತೆ.
ಅದಕ್ಕೆ ಇದನ್ನು ಹೈಸ್ಕೂಲ್ನ ಒಂದು ಬಲವರ್ಧನೆ ಆಗುತ್ತೆ, ಪ್ರೈಮರಿನೂ. ಮತ್ತು ಅದೇ ಮಗು ಟೀಚರ್ಗೆ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತಂದರೆ ಅದೇ ಶಾಲೆಗೆ ಸೇರುತ್ತೆ ಮಗು ಅಂತಲೂ ಸಹ ಇದು ಒಂದು ಯೋಜನೆಯನ್ನು ಸಹ ನಾವು ಮಾಡಿ ಆದೇಶ ಮಾಡಿ ಬಿಡುಗಡೆ ಮಾಡಿದ್ದೀವಿ ಸರ್. ಈ ಸಾಲಿನ ನಿಮ್ಗೆ ಯಾವುದೇ ಕಳಂಕ ಬರ್ದಂಗೆ ನಮ್ಮ ತಾಲೂಕಿಂದ ಉತ್ತಮ ಫಲಿತಾಂಶವನ್ನು ಕೊಡ್ತೀವಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ ಸರ್. ಏಕೆಂದರೆ ಎಲ್ಲರೂ ಪ್ರಯತ್ನ ಇದೆ. ಲಾಸ್ಟ್ ಇಯರ್ ಹೊಸ ಯೋಜನೆ ಹೊಸ ಇದಕ್ಕೋಸ್ಕರ ಈ ಥರ ಆಯಿತು. ಈ ವರ್ಷ ಮಾತ್ರ ಎಲ್ಲರೂ ಶಾಲೆಯಲ್ಲಿ ಶಿಕ್ಷಕರು ಇರೋ ರೀತಿಯಲ್ಲಿ ನಮ್ಮ BRP BRC ತಂಡನೂ ಸಹ ನಮ್ಮ CRP ಅವರು ಎಲ್ಲರನ್ನೂ ಸಹ ಶಾಲೆಯಲ್ಲಿ ಇರಬೇಕು. ದಿನ ಬೆಳಿಗ್ಗೆ ಅವರು 9:00ವರೆಗೆ ಅವರು ಕ್ಲಸ್ಟರ್ ಕೇಂದ್ರಕ್ಕೆ ಹೋಗಿ ಅಲ್ಲಿಂದನ ತಿಂಗಳಲ್ಲಿ ಒಂದು ಶಾಲೆ ಮತ್ತು ಎಲ್ಲಿ ಶಿಕ್ಷಕರು ಅತಿಥಿ ಶಿಕ್ಷಕರೇ ಇದ್ದಾರೆ ಅಂಥ ಕಡೆಯನ್ನು ಅವರು ಶಾಲೆಯಲ್ಲಿ ಕಲಿಬೇಕು. ಮಕ್ಕಳಿಗೆ ಅತಿಥಿ ಶಿಕ್ಷಕರಿಗೆ ಗೈಡ್ ಮಾಡಬೇಕು ಅಂತ ಎಲ್ಲ ಹೇಳಿದ್ದೀವಿ ಸರ್. ನಮ್ಮಲ್ಲಿ 33 ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ, 47 ಶಾಲೆಯಲ್ಲಿ ಏಕೋಪಾಧ್ಯಾಯ ಶಾಲೆಗಳಿದ್ದಾವೆ ಸರ್. ಮತ್ತು ಶಿಕ್ಷಕರ ಕೊರತೆ ಪ್ರಾಥಮಿಕ ಶಾಲೆಯಲ್ಲಿ ತುಂಬ ಜಾಸ್ತಿ ಇದೆ ಸರ್. ಹೈಸ್ಕೂಲಲ್ಲಿ 57 ಹುದ್ದೆ ಖಾಲಿ ಇದ್ದು ಅವರಿಗೆ ಅತಿಥಿ ಶಿಕ್ಷಕರು ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲ ಕಂಪ್ಲೀಟ್ ಟೀಚರ್ ಇದ್ದಾರೆ, ಪಾಠ ಮಾಡಬೇಕಷ್ಟೇ. ಹಂಗಾಗಿ ನಾನು ಈ ರೀತಿ ಒಂದು ಆದೇಶ ಮಾಡಿದ್ದೀನಿ ಸರ್. ಅದು ಒಂದು ಜಾರಿಗೆ ಎಲ್ಲ ಟೀಚರನ್ನು ಹೈಸ್ಕೂಲನ್ನು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಅವ್ರಿಗೆ ಹೇಳ್ತೀನಿ ಸರ್. ನೋಡೋಣ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಇನ್ನು ನಮಗೆ ಅವರು ಮಾಹಿತಿ ಬಂದಿಲ್ಲ ಸರ್. ಇಷ್ಟು ನಾವು ಅಂಶಗಳನ್ನು ಮತ್ತು ಶೈಕ್ಷಣಿಕ ಮಾರ್ಗದರ್ಶನ ಏನಿದೆ ಅದೇ ರೀತಿಯಲ್ಲಿ ಶಾಲೆ ಮಾಡಬೇಕು ಅಂತ ಭೇಟಿ ಕೊಡಬೇಕು ಸರ್. ನಾವೆಲ್ಲ ವಿಚಾರನೂ ಸಹ ಪರಿಶೀಲನೆ ಮಾಡ್ತಾಯಿದ್ದೀವಿ, ಮಕ್ಕಳನ್ನು ಮಾಡ್ತಾಯಿದ್ದೀವಿ, ಟೀಚರ್ನೂ ಮಾಡ್ತಾಯಿದ್ದೀವಿ. ಕೆಲವು ಶಾಲೆ ನಾವು ಹೋದಂಥ ಶಾಲೆಗಳಲ್ಲಿ ಟೀಚರ್ಸ್ ಎಲ್ಲ ಅಲ್ಲೇ 3 ಯೂನಿಟ್ ಟೆಸ್ಟ್ ಮಾಡಿದ್ದಾರೆ, ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ, ಪಲ್ಯ ಪರೀಕ್ಷೆನೂ ಮಾಡಿದ್ದಾರೆ ಸರ್. ಇಷ್ಟೆಲ್ಲ ಅಂಶಗಳನ್ನು ನಾವು ಮಾಡ್ತಾ ಇದ್ದೀವಿ. ದಿನನಿತ್ಯ ದೈನಂದಿನ ಚಟುವಟಿಕೆಗಳಿದ್ದಾವೆ ಅದೇ ರೀತಿನ ಮಾಡ್ತಾಯಿದ್ದೀವಿ. ಉತ್ತಮ ಫಲಿತಾಂಶವನ್ನು ನಾವು ಕೊಡ್ತೀವಿ ಸರ್. OSC ಮಕ್ಕಳನ್ನು ಸಹ ನಾವು ಎಲ್ಲಾದರೂ ಮಗು ನಿಮ್ಮ ಕೈಗೆ ಸಿಗದ ರೀತಿಯಲ್ಲಿ ನಾವು ಶಾಲೆಗೆ ಸೇರಿಸ್ಕೊಂಡು ನಿಮ್ಮಿಂದನ ಸೇರೋಕ್ಕಿಂತ ಮುಂಚೆ ನಾವೇ ಸೇರಿಸ್ಕೊತೀವಿ ಅಂತ ಹೇಳ್ಬಿಟ್ಟು ನಮ್ಮ ವಿದ್ಯುತ್ ತಂಡದ ಪರವಾಗಿ ನಿಮ್ಮಲ್ಲಿ ನಾವು ಕೇಳ್ಕೊತೀವಿ. ಒಟ್ಟಾರೆ ಹೇಳ್ಬೇಕಂದ್ರೆ ಕಳಂಕ ನಾನು ಒಬ್ಬರಿಗೆಲ್ಲ ತಾಲೂಕಿಗೆ, ಯಾಕಂದರೆ ಪಾಪ ನನಗಿಂತ ಜಾಸ್ತಿ BO ಮೇಡಮ್ ಅವರಿಗೆ ತುಂಬ ನೋವಾಗಿದೆ. ಯಾಕಂದರೆ ನನ್ನ ಹತ್ರ ಅವ್ರು ಹೇಳ್ಕೊಂಡ್ರು ನನಗೆ ವಾಲಂಟಿಯರ್ ತೊಗೋಬೇಕು ಅನಿಸ್ತಿದೆ ಸರ್, ತೊಗೊಂಡ್ಬಿಡ್ತೀನಿ ಅಂತ. ಯಾಕಂದರೆ ಆ ಮನುಷ್ಯ ಯಾರೇ ಆಗಲಿ ಆ ಸ್ಥಾನದಲ್ಲಿ ಇದ್ದಾಗ ಮಾತ್ರ ನೋವು ಗೊತ್ತಾಗುತ್ತೆ. ಈಗ ಪರಸ್ಪರಕ್ಕೆ ಒಬ್ಬರೇ ಇದ್ದಾಗ ಏನೋ ಅವ್ರು ಗೈಡ್ ಮಾಡೋದು ಬೈಯೋದಾದರೆ ಅದು ಏನು ಅನ್ಸೋದಿಲ್ಲ. 16 ಜನಗಳ ಮಧ್ಯೆ 16 ತಾಲೂಕುಗಳ ಮಧ್ಯೆ ನಮ್ಮನ್ನು ಟಾರ್ಗೆಟ್ ಮಾಡಿ ಮಾತಾಡಿದಾಗ, ಯಾಕಂದ್ರೆ ನಮ್ಮ ರಿಸಲ್ಟ್ ಆಗಿದೆ, ಯಾಕಂದ್ರೆ ನಮ್ಮದು ತಪ್ಪಿಲ್ಲ ಅಂತಲ್ಲ, ಅವ್ರು ಹೇಳೋದು ಸರಿ ಇದೆ, ಅವ್ರು ಮಾತಾಡೋದು ಸರಿ ಇದೆ. ಆದರೆ ನಮ್ಮೆಲ್ಲರೂ ಒಂದು ಟೀಮ್ ಆಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ದಯಮಾಡಿ CRP BRP ಇದೆಯಲ್ಲ, ದಯಮಾಡಿ ಇದು BSc ಮತ್ತು BO ಮೇಡಮ್ ಅವರು ಮಾನಿಟರಿಂಗ್ ಮಾಡ್ಬೋದು ಸರ್. ನೀವು ಗ್ರೌಂಡ್ ಲೆವೆಲಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಮಾನಿಟರಿಂಗ್ ಮಾಡಲಿಲ್ಲ ಅಂತಂದರೆ ಖಂಡಿತ ಅವರು ಎಲ್ಲ ಸಂದರ್ಭದಲ್ಲಿ ಎಲ್ಲರಿಗೂ ತೊಂದರೆ ಆಗುತ್ತೆ. ಈಗ ಏನಾಗಿದೆ ಅಂದರೆ ಫಸ್ಟ್ನೇ ಆದ್ಯತೆನೇ ತೊಗೊಂಡಿದ್ದಾರೆ DC ಮೇಡಮ್ ಅವರು CEO. ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಗಮನ ತಗೊಂಡಿದ್ದಾರೆ. ಅಷ್ಟು ಅಲ್ಲ ನಾವು, ಯಾಕಂದರೆ ನಾನು 36 ಇಲಾಖೆ ನೋಡ್ಕೊಂಡು ನನ್ನ ಕೆಲಸ ಬರೀ ಸೈನ್ ಮಾಡೋಕ್ಕೆ ಒಂದು ಅರ್ಧ ದಿನ ಬೇಕು ನನಗೆ. ಎಲ್ಲ ಇಲಾಖೆಗಳು ಅವು ಎಲ್ಲ ಮತ್ತೆ ಪಬ್ಲಿಕ್ಸ್ ಅವೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋಕ್ಕೆ, ಜೊತೆಗೆ ಮೀಟಿಂಗ್, ಅದರಲ್ಲಿ ನಿಮ್ಮ ಇಲಾಖೆನೂ ನಾವು ನೋಡಬೇಕು, ಎಲ್ಲ ಇಲಾಖೆನೂ ಗ್ರೌಂಡ್ ಲೆವೆಲ್ಗೆ ನಾನೇ ಬಂದು ನೋಡಬೇಕು ಅಂತಂದರೆ ಎಷ್ಟು ಕಷ್ಟ ಅನ್ನೋದು ಅದನ್ನು ಕೇಳ್ತಾ ಇಲ್ಲ. ಈಗ ಅನಿವಾರ್ಯ ಆಗೈತೆ, ನಾನು ಗ್ರೌಂಡ್ ಲೆವೆಲ್ ಬರಬೇಕಾಗಿದೆ. ಯಾಕಂದರೆ ನಾವು ನಮ್ಮದು ಅಳಿವು ಉಳಿದ ಪ್ರಶ್ನೆ ಆಗಿದೆ. ಈಗ ನಮ್ಮದು ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದರೆ BO ಮೇಡಮ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಂದೆ, ಅದು ನಾನು ಎಲ್ಲವನ್ನೂ ನೋಡಬೇಕು, ಅದ್ರ ಜೊತೆಗೆ ಇದನ್ನು ಪ್ರಯಾರಿಟಿ ಆಗಿ ಇದನ್ನೇ ನೋಡಬೇಕು ಅಂತ ಹೇಳ್ಬಿಟ್ಟು CEO DC ಅವರು ಹೇಳಿದ್ದಾರೆ. ದಯಮಾಡಿ ನಾನು ಕ್ಲಸ್ಟರ್ ಲೆವೆಲ್ಗೆ ಬರ್ತೀನಿ ಮತ್ತು ಶಾಲೆ ಹತ್ತಕ್ಕೂ ಬರ್ತೀನಿ. ದಯಮಾಡಿ ನೀವು ಏನು BRPಗಳು CRP ಏನಿರಲ್ಲ ನಿಮ್ಮ ಮೇಲೆ ನಿಂತಿದೆ. ನೀವು ಕರೆಕ್ಟಾಗಿ, ನಾನು ಸರ್ವೇನು ಮಾಡಿಸ್ತೀನಿ ಆಡಿಟೋರ್ ಇಲಾಖೆಯಿಂದ ಔಟ್ ಆಫ್ ಡ್ರಾಪ್ಔಟ್ ಚಿಲ್ಡ್ರನ್ಸ್ ಸರ್ವೇನು ಮಾಡಿಸ್ತೀನಿ. ಅಲ್ಲೇನೇ ಸಿಕ್ಕರೆ ಆ ಕ್ಲಸ್ಟರ್ ಸೂಪರ್ವೈಸರು ಫೇಲ್ಯೂರ್ ಅಂತ ನಾನು ಭಾವಿಸ್ತೀನಿ. ಆದ್ಮೇಲೆ ನಾಳೆ ದಿನ ರಿಪೋರ್ಟ್ ಮಾಡೋಂಥ ಕೆಲಸ ಆಗುತ್ತೆ ಇದರಲ್ಲಿ. ಯಾಕಂದರೆ ನಾವು ಉಳ್ಕೋಬೇಕಾಗಿದೆ. ಅಲ್ಲಿ ಮಗು ಸಿಕ್ಕು ನೀವು ಟ್ರೈನ್ಸ್ ಔಟ್ ಮಾಡಿ ಮಗುನ ದಾಖಲಾತಿ ಮಾಡಲಿಲ್ಲ ಅಂತಂದರೆ ಅದು ಫೇಲ್ಯೂರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಂಬಂಧ ಕ್ಲಸ್ಟರ್ ಸೂಪರ್ವೈಸರ್ BRP CRP ಅವರು ಕಾರಣ ಆಗ್ತಾರೆ, ಮತ್ತು ಆ ಮಾಸ್ಟರ್ ಕಾರಣ ಆಗ್ತಾರೆ. ಆ ಮಾಸ್ಟರ್ ಇದ್ರಲ್ಲ ಏನು ದಾಖಲಾತಿ ಆಗಿದ್ದಾರೆ, 3ನೇ ಕ್ಲಾಸಲ್ಲಿ ದಾಖಲಾತಿ ಆಗಿದ್ರು, ಅವರು 4ನೇ ಕ್ಲಾಸಲ್ಲಿ ಜಾಯಿನ್ ಆಗಲಿಲ್ಲ ಅಂತ ನೋಡ್ಬೋದು. ಬರಲಿಲ್ಲ ಅಂತಂದ್ರೆ ಯಾಕೆ ಬರಲಿಲ್ಲ? ಹಿಂದೆ ನಾವು ಎಜುಕೇಶನ್ ಮಾಡೋ ಲೆವೆಲಲ್ಲಿ ನಾವು ಮಕ್ಕಳು ಯಾರು ಡ್ರಾಪ್ ಮಾಡಿದ್ರೆ ಮಕ್ಕಳು ಮನೆಗೆ ಕರೆಸಿ ನಮ್ಮನ್ನು ಎಳ್ಕೊಂಡು ಹೋಗ್ತಿದ್ರು, ಮಕ್ಕಳೇ ಎಳ್ಕೊಂಡು ಹೋಗ್ತಿದ್ರು. ಆ ಪರಿಸ್ಥಿತಿ ಬಟ್ ಎಳ್ಕೊಂಡು ಹೋಗೋಂಥ ಪರಿಸ್ಥಿತಿ ಈಗಿಲ್ಲ. ಆದರೆ
ಅವ್ರಿಗೆ ಪೇರೆಂಟ್ಸ್ಗಾಗಲಿ ಮಗುಗಾಗಲಿ ಮೋಟಿವೇಟ್ ಮಾಡಿ ಅವರು ಮಕ್ಕಳನ್ನ ದಾಖಲಾತಿ ಮಾಡತ್ತಾರ ಅಂತ 24-25 ಸಾಲದಲ್ಲಿ ಈ ವರ್ಷದಲ್ಲಿ ಯಾವುದೋ ಒಂದು ಮಗುವು ಶಾಲೆಯಿಂದ ಹೊರಗುಳಿಬಾರ್ದು. ಸರ್ವೆ ಮಾಡಿಸಿ ಟೀಚರ್ಸ್ ಗೊತ್ತಿರುತ್ತೆ ಯಾವ ಮಗು ಡ್ರಾಪ್ ಆಗಿ ಇಲ್ಲಿಂದ ಬೇಗ ಅವ್ರಿಗೆ ಪೂರ್ತಿ ಮಾಹಿತಿ ಇರುತ್ತೆ. ನಾನು ಆರೋಗ್ಯ ಇಲಾಖೆಯಿಂದ ಸರ್ವೆ ಮಾಡಿಸ್ತೀನಿ. ದಯಮಾಡಿ ನಾವೆಲ್ಲ ಒಂದು ಟೀಮ್ ಮಾಡಿ ತಾಲೂಕಿನ ಒಂದು ಶೈಕ್ಷಣಿಕ ಪ್ರಗತಿಯಲ್ಲಿ ನಮ್ದು ಕನಿಷ್ಠ 2-3 ಸ್ಥಾನದಲ್ಲಾದ್ರೂ ನಮ್ದು ಇರಲೇಬೇಕು. ದಯಮಾಡಿ ಆ ಕ್ಲಸ್ಟರ್ ಅಲ್ಲಿ ಏನಾದ್ರೆ ಲೋಪ ಅಂದ್ರೆ ನಮ್ಗೆ ನಮ್ಮ ಗಮನಕ್ಕೆ ತಮ್ಮಲ್ಲಿ ನೀವು ಗಮನಕ್ಕೆ ತಮ್ಮಲ್ಲಿ ನಾವೆಲ್ಲ ಜೊತೆ ಹೋಗ್ಬಿಟ್ಟು ಅವನ್ನ ಒಂದು ಶಾಲೆ ಬಿಟ್ಟು ಮಕ್ಕಳ ಸೇರಿಸೋದೊಂದು ಮತ್ತೆ ಶೈಕ್ಷಣಿಕ ಪ್ರಗತಿ. ಈ ಸಾರಿ ನಮಗೆ ರಿಸಲ್ಟ್ ಅಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕಡೆ ಹೋಗ್ಬಾರ್ದು. ಇಷ್ಟು ಮಾಡ್ತೀರಲ್ವಾ? ಬೇರೆ ಏನೋ ಪ್ರಾಬ್ಲಮ್ ಇದೆ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋಕ್ಕೆ ನಿಮಗೆ ಪ್ರಾಬ್ಲಮ್ ಇದೆ? ಈಗ ಮೇಡಮ್ ಡೈಲಿ ಮಾನಿಟರಿಂಗ್ ಹೇಳಿ ನೋಡಿ ದಯಮಾಡಿ ಸಾಹೇಬರು ಇಷ್ಟು ಸೂಕ್ಷ್ಮ ಹೇಳ್ತಾ ಇದ್ದಾರೆ ಗೊತ್ತಾ, ಬಹಳ ಕಷ್ಟ ಇದೆ. ಒಂದು OIC ಶಾಲೆ ಬಿಟ್ಟ ಮಕ್ಕಳನ್ನ ಮೇನ್ ಸ್ಟ್ರೀಮ್ ತಗೋಬೇಕು. ಫ್ರೀಕ್ವೆಂಟ್ ನಾವು ಸ್ಕೂಲ್ಗೆ ವಿಸಿಟ್ ಆಗಬೇಕು. ನೀವು ಪ್ರಗತಿ ಸಾಧಿಸ್ಬೇಕಂತಂದ್ರೆ ನೀವು ಗೈಡ್ ಮಾಡದೇ ಇದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ. ಮುಖ್ಯ ಶಿಕ್ಷಕರು ಸುಮ್ಮನೆ ಆಗ್ತಾರೆ, ಗೊತ್ತಿದೆಯಲ್ಲ. ಫ್ರೀಕ್ವೆಂಟ್ ಆಗಿ ನೀವು ಶಾಲೆಗೆ ಭೇಟಿ ನೀಡ್ತಾ ಇರಬೇಕು. ಭೇಟಿಯ ಸಮಯದಲ್ಲಿ ನೀವು ಭೇಟಿ ಬಂದಿರ್ತಕ್ಕಂಥ ವಿಚಾರಗಳನ್ನ BO BRC ಗಮನಕ್ಕೆ ತಗೋಬರ್ಬೇಕು. ಆಗ ನಿಮ್ಗೆ ಏನಾದ್ರು ಸಮಸ್ಯೆ ಇದೆ ರೂಟ್ಗಳಲ್ಲಿ ನಾವು ಪರಿಹರಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಅವರು ಎಷ್ಟೇ ಓದ್ತಾ ಇದ್ರು ಕೂಡ ಅವ್ರಿಗೆ ಈಗ VC ಇದೆ, ವಿಡಿಯೋ ಕಾನ್ಫರೆನ್ಸ್. ಸರ್ ನಮ್ಮನ್ನೆಲ್ಲ ಕರೆಸಿ ಅವ್ರು 8 ಗಂಟೆಗೆ 10 ಗಂಟೆಗೆ ಹೇಳಿ ಅಂತಂದ್ರು, ಅಲ್ಲಿ 10ವರೆಗೆ ಹೇಳಿ. ಗೊತ್ತಿದೆಯಲ್ಲ, ಈ ನಿಟ್ಟಿನಲ್ಲಿ ನಮ್ಮ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು. ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ CEO ಜಿಲ್ಲಾ ಪಂಚಾಯತ್ ಅವರು DC ಅವರು ಶಿಸ್ತು ಕ್ರಮ ಯಾವುದೇ ಮುನ್ಸೂಚನೆ ನೀಡಲಾಗಿದೆ ನಮ್ಮನ್ನ ಬಹಳ ಕಠಿಣಕರವಾಗಿ ಒಂದು ಶಿಕ್ಷೆಯನ್ನು ನೀಡ್ತಾರೆ. ಹಾಗಾದ್ರೆ ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಇರಬೇಕು. ಇವತ್ತು ಇಷ್ಟು ಜನ ನಾವು ಎಷ್ಟು 20 CRP ಇದ್ದೀವಿ, 4 ಜನ BRP ಇದ್ದಾರೆ, 5 ಜನ EC ಹೋಗಿದ್ದಾರೆ, ಒಬ್ಬರು BRC ಇದ್ದಾರೆ, BO ಇದ್ದಾರೆ, ADM ಇದ್ದಾರೆ. ಇಷ್ಟು ಜನ ಇದ್ರು ಕೂಡ ನಾವು ಸಮರ್ಪಕವಾಗಿ ನಿರ್ವಹಣೆ ನಾವು ಬರ್ತೀವಿ, ನೀವು ನಮ್ಮ ಹತ್ರ ಬರಬೇಡಿ ಅಂತ ನೋಡಿ. ಆ ಟೈಮಲ್ಲಿ ನೀವು ಏನಾದ್ರು ತಪ್ಪು ಮಾಹಿತಿ ಕೊಡ್ತಕ್ಕಂಥದ್ದು ಮತ್ತೆ ಬೇರೆ ರೀತಿಯಾಗಿರ್ತಕ್ಕಂಥ ನಮ್ಮ ವೃತ್ತಿ ಅಂದ್ಬಿಟ್ಟು ಬೇರೆ ರೀತಿಯಾಗಿರ್ತಕ್ಕಂಥ ವೃತ್ತಿಗಳಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸಾಹೇಬರು ತಿಳಿಸಿದ್ದಾರೆ, ಮಾಡಲಿಕ್ಕೆ ನಮ್ಗೆ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಕೂಡ ಎಷ್ಟು ತಾಳ್ಮೆ ಮತ್ತು ಎಷ್ಟೊಂದು ಜವಾಬ್ದಾರಿ ಇದ್ರು ಕೂಡ ನಮ್ಮನ್ನು ಕರೆಸಿ ನಮ್ಮನ್ನೆಲ್ಲ ಕೂಡ ಉದ್ದೇಶಿಸಿ ಮಾಡಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯಿಂದ ತುಂಬುವುದಾಗಿ ಧನ್ಯವಾದ. ಎಲ್ಲ ಟೀಚರ್ಸು ಎಲ್ಲ BO ಇದ್ರೆ ನಾವೆಲ್ಲರೂ ಸೇರಿ ಒಂದು ಟೀಮ್ ಮಾಡ್ಬೋದು. ನಾವು ಇಷ್ಟೊಂದು ಮ್ಯಾನ್ ಪವರ್ ಇದ್ದು ನಮ್ಮ ಒಂದು ತಾಲೂಕಿನ ಒಂದು ಪ್ರಗತಿ ಇಷ್ಟೊಂದು ಕುಂಠಿತ ಆಗ್ತಕ್ಕಂತಂದ್ರೆ ನಾವು ಯಾರು ಭಾವಿಸ್ಕೋಬಾರ್ದು. ದಯಮಾಡಿ ಈ ತಿಂಗಳಿಂದ ನೀವೆಲ್ಲರೂ ಆಯಾ ಕ್ಲಸ್ಟರ್ ಅಲ್ಲಿ ನಿಮ್ಮ ಕ್ಲಸ್ಟರ್ ನಿಮ್ಮ ವ್ಯವಸ್ಥಿತವಾಗಿ ಟೀಚರ್ಸ್ ಸರಿಯಾದ ಸಮಯಕ್ಕೆ ಬರಬೇಕು, ಸರಿಯಾದ ಸಮಯಕ್ಕೆ ಹೋಗ್ಬೇಕು. ಆ ಪಾಠದ ಗುಣಮಟ್ಟದಲ್ಲಿ ಮಾಡ್ತಾರೆ ನೋಡ್ಬೇಕು. ಸಿಲೆಬಸ್ ಎಷ್ಟೆಷ್ಟು ಚಾಪ್ಟರ್ ಮಾಡ್ತಾರೆ, ಏನೇನು ಮಾಡ್ತಾರೆ ಎಲ್ಲ ಮಾಹಿತಿ ಇರಬೇಕು. ಮಕ್ಕಳು ದಾಖಲಾತಿ ಎಷ್ಟಾಗಿದೆ, ದಾಖಲಾತಿ ಆಗಿರೋ ಮಕ್ಕಳು ಸರಿಯಾದ ಸಮಯಕ್ಕೆ ಬರ್ತಿದ್ದಾರೆ. ಶಾಲೆಯಿಂದ ಹೊರಗುಳಿಬಾರ್ದು. ದಯಮಾಡಿ ಒಂದು ಮಗನ ಉಳಿಬಾರ್ದು. ಆ ರೀತಿಯಲ್ಲಿ CRP BRP ಕೆಲಸ ಮಾಡಬೇಕು. ನಾವು ನೀವೆಲ್ಲ ಸೇರಿ ಕೆಲಸ ಮಾಡಬೇಕು. ಈ ಡೆಲಿಗೇಟ್ ಈಗ ಮತ್ತೆ KDP ಬಂದಾಗ ಇದು ಪ್ರಸ್ತಾಪ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. KDPಯಲ್ಲಿ ದಿಶಾ ಮೀಟಿಂಗ್ KDPಗಳಲ್ಲಿ ಪ್ರಸ್ತಾಪ ಆದಾಗ ನಾವು ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಪ್ರತಿ ಒಂದು ಡಿಸ್ಟಿಕ್ ಲೆವೆಲ್ ಮೀಟಿಂಗ್ಸ್ ಅಟೆಂಡ್ ಮಾಡೋದು ನಾವಿಬ್ಬರೇ, ಯಾರು BO ನಾವು EO. ಜೊತೆಗೆ ಏನಾಗ್ತಿದೆ ಅಂತಂದ್ರೆ ಅಲ್ಲಿ ನಮಗೆ ತುಂಬಾ ರಿಸ್ಕ್ ಸಾಧ್ಯ. ದಯಮಾಡಿ ನೀವು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನಾವು ಶಿಸ್ತು ಕ್ರಮ ಅನ್ನೋ ಪದ ನಾನು ಮಾತಾಡಕ್ ಹೋಗೋದು. ನಾನು ರಿಪೋರ್ಟ್ ಮಾಡ್ತೀನಿ, ಶಿಸ್ತು ಕ್ರಮ ಮಾಡ್ತಂತ ಪದ ಉಪಯೋಗ ಮಾಡ್ಕೊಳ್ಳೋದು. ಯಾಕಂದ್ರೆ ನೀವೆಲ್ಲ ಪ್ರವೃತ್ತಿದ್ರೆ ನಿಮ್ಮ ಜವಾಬ್ದಾರಿ ಏನಾದ್ರು ಗೊತ್ತಿದೆ, ನಿಮ್ಮ ಕೆಲಸ ಏನಾದ್ರು ಗೊತ್ತಿದೆ. ನೀವು ಕರೆಕ್ಟ್ ಸಮಯಕ್ಕೆ ಏನಾದ್ರೆ ಪ್ರತಿ ದಿನ ಒಂದು ಚಾಪ್ಟರ್ ಮಾಡ್ಕೊಳ್ಳಿ. ಇವತ್ತು ಯಾವ ಶಾಲೆಗೆ ಭೇಟಿ ಮಾಡಬೇಕು, ಏನು ಟೀಚರ್ಸ್ ಹೇಗಿದ್ದಾರೆ, ಎಲ್ಲಿ ವೀಕ್ ಟೀಚರ್ಸ್ ಇರೋರು, ಯಾರು ಮಾಡಲಾರ್ದಂಥ ಟೀಚರ್ಸ್ ಇರೋ ಅಷ್ಟು ಕಡೆ ಜಾಸ್ತಿ ಗಮನ ಕೊಡಿ. ಅವ್ರಿಗೆ ಎಚ್ಚರಿಕೆ ನೋಟಿಸ್ ಕೊಡಿ. ಹೇಳಿಲ್ಲ ಅಂದ್ರೆ BO ಗಮನಿಸ್ಕೊಂಡ್ಬನ್ನಿ. ಮುಂದೆ ಅವ್ರು 1-2 ಸಾರಿ ವಾರ್ನಿಂಗ್ ಕೊಡಿ. ಅದಾದ್ಮೇಲೆ ಮುಂದೆ ಇದ್ದಿದ್ದೇ ಶಿಸ್ತು ಕ್ರಮಗಳನ್ನು ಮಾಡಲೇಬೇಕಾಗುತ್ತೆ. ಅದರಿಂದ ದಯಮಾಡಿ ಇದರೆಲ್ಲ ನಿಂತಿರೋದು ಎಜುಕೇಶನ್ ಡಿಪಾರ್ಟ್ಮೆಂಟ್ ನಿಂತಿರೋದು BRP CRP ಬೇರೆ ಅದು ಮಾನಿಟರ್ ಮಾಡೋದು BRC BO ಬೇಡಗಳು ಮಾಡಿದ್ರೆ ನಾವು ನಿಮ್ಮ ಜೊತೆಗಿರ್ತೀವಿ. ದಯಮಾಡಿ ನೀವೆಲ್ಲ ಇನ್ವಾಲ್ವ್ ಆಗಿ ನೀವೆಲ್ಲ ಕೆಲಸ ಮಾಡ್ತಂತ ನಾನು ಭಾವಿಸ್ತೀನಿ. ಅದರಿಂದ ದಯಮಾಡಿ ಡ್ರಾಪ್ಔಟ್ ಆಗಬಾರ್ದು ಮತ್ತು ಈ ಸಾರಿ ಶೈಕ್ಷಣಿಕ ಪ್ರಗತಿಯಲ್ಲಿ ಯಾವುದೇ ರೀತಿ ಕುಂಠಿತ ಆಗಬಾರ್ದು ಅಂತ ನಾನು ಹೇಳ್ತಾ ಈ ಸಂದರ್ಭದಲ್ಲಿ
ತಾವೆಲ್ಲರೂ ಬೇಗ ಇಷ್ಟು 10 ಗಂಟೆಗೆ ಬಂದಿದ್ದಾರೆ. ತಾವೆಲ್ಲರೂ ಬಂದಿದ್ದಕ್ಕೆ ಲೇಟ್ ಬಂದಾಗ ಅವರು ನಾವು ಕೆಲಸ ಮಾಡೋದಂತ ಟ್ರೀಟ್ ಮಾಡ್ತಾರಾಗಲಿ, ಸುಮ್ಮನೆ ನಮ್ಮ ಕೆಲಸ ಮಾಡಿದ್ರೆ ಅಂತಂದ್ರೆ ಯಾರು ಒಪ್ಪೋದಿಲ್ಲ ಮೇಲಾಗ್ತಾರೆ. ಅದರಿಂದ ನೀವೆಲ್ಲ ಡ್ರಾಪ್ ಔಟ್ ಮಕ್ಕಳನ್ನ ಮತ್ತೆ ಶೈಕ್ಷಣಿಕ ಪ್ರಗತಿನ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭ ಭಾಷಿಸ್ತಾ ತಾವೆಲ್ಲರಿಗೂ ಧನ್ಯವಾದಗಳು. ಏನಾದ್ರೂ ಸಿಕ್ಕಿದೆ ಶಿಕ್ಷಣ ಇಲಾಖೆಗೇನೆ ನಮಗೆ ಕಳಂಕ ಆದಷ್ಟು ಸಹ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಮಗು ಇದೆಯಾ ಅನ್ನೋದನ್ನ ನೀವು ಗುರುತಿಸಲೇಬೇಕು. ಇದು ಹೈಲೈಟ್ ಆಯ್ತು ಅಂತಂದ್ರೆ ಶಿಕ್ಷಣ ಇಲಾಖೆಗೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಆ ಕ್ಲಸ್ಟರು ಆ HM ಅಲ್ಲಿಂದ ಮೇಲೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರನ ನೀವು ಈಗಲೂ ನಿಮ್ಮ ಹಂತದಲ್ಲಿ ಎಲ್ಲಾದ್ರೂ ಮಗು ಇದೆಯಾ ನಿಮ್ಮ ವ್ಯಾಪ್ತಿನಲ್ಲಿ, ಅಕಸ್ಮಾತ್ ನೀವು ಬೇರೆ ಕಡೆ ಹೋಗ್ಬೇಕಾದ್ರೆ ಸಿಕ್ಕಿದ್ರು ಸಹ ಅಲ್ಲಿ ಸಂಬಂಧಪಟ್ಟವರಿಗೆ ತಿಳಿಸಿ ಆ ಮಗುನ ಶಾಲೆಗೇನೆ ನೀವು ಸೇರಿಸಲೇಬೇಕು. ಏಕೆಂದ್ರೆ ನಾವು ಇಲ್ಲಿವರೆಗೂ ಮಾಡಿದೀವಿ, ದಾಖಲಾತಿ ಆಂದೋಲನ ಮಾಡಿದೀವಿ, ಎಲ್ಲ ಮಾಡಿದೀವಿ, ಆದ್ರೂ ಕಣ್ತಪ್ಪಿಲ್ಲಾದ್ರೂ ಮಕ್ಕಳು ಇದ್ರ ಮಾತ್ರ ಇವ್ರ ಕೈಗೆ ಮಾತ್ರ ಒಂದು ಮಗು ಸಿಗ್ದಂಗೆ ನೀವು ನೋಡ್ಕೊಬೇಕು. ಈ ರೀತಿ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸಾಹೇಬ್ರನ್ನು ಸಹ ಹೇಳಿದ್ದಾರೆ, ಈಗ ಶಿಸ್ತು ಕ್ರಮ ನಮಗಂತೂ ಅಲ್ಲಿ ಕೇಳಿ ಸಾಕಾಗಿದೆ ಸರ್, ಆ ಪದ ಬಳಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅವ್ರು ನೇರವಾಗಿ ಹೊಣೆಗಾರರು BOನೇ ಅಂತ ಹೇಳಿದ್ದಾರೆ, ಮನೆ ಕಳಿಸ್ತೀನಿ ಅಂತಲೂ ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ಆ ಪದಗಳು ನೀವು ನಾನು ಬಳಸಕ್ಕೆ ಹೋಗಲ್ಲ. ಆದರೆ ಏನು ಅಂತ ಅಂದರೆ ನೀವು ನಿಮ್ಮ ವ್ಯಾಪ್ತಿನಲ್ಲಿ ಚೆನ್ನಾಗಿ ಕೆಲಸ ಮಾಡಿರಿ ಅಂತ ಹೇಳ್ತಾ ಸರ್ ಕರೆಸಿ ಇವತ್ತೆಲ್ಲ ನಿಮಗೆ ಮಾಹಿತಿ ಕೊಟ್ಟದಕ್ಕೋಸ್ಕರ ಮತ್ತೊಮ್ಮೆ ಸರ್ಗೆ ನಮ್ಮ ಮಾಧ್ಯಮ ಮಿತ್ರರು ಆಗಿದ್ದಾರೆ, ಅವರು ಸಹ ಈ ಸಂದರ್ಭದಲ್ಲಿ ಬಹಳ ಧನ್ಯವಾದಗಳು ಅನಿಸ್ತದೆ. ಥ್ಯಾಂಕ್ ಯು. ಸ್ಕೂಲ್ ಹೋಗೋ ಮಕ್ಕಳನ್ನೇ ಡ್ರಾಪ್ ಔಟ್ ಮಾಡ್ಬಿಟ್ಟು ಅದು ಸ್ಕೂಲ್ಗೆ ಹೋಗೋ ಮಕ್ಕಳನ್ನೇ ಕೋವಿಡ್ ಟೈಮಲ್ಲಿ ಡ್ರಾಪ್ ಔಟ್ ಮಾಡಿದ್ರು ಸರ್. ಅದೊಂದು ಸ್ವಲ್ಪ ಫಾರ್ಮೇಟ್ ಮಾಡಿಕೊಂಡು ಲಿಖಿತ ದಾಖಲೆ ಪ್ರಕಾರ ಒಂದು ಸರ್ವೆ ಮಾಡೋದು ಚೆನ್ನಾಗಿರುತ್ತೆ ಹೋಮ್ ಬೇಸ್ಡ್ ಪಟ್ಟಿ ಕೊಡಮ್ಮ ಸಾಹೇಬರು ಆಡಿಟ್ ಕೊಡಿ. ಯಾಕೆಂದ್ರೆ ಅವು ಮನೇಲಿತ್ತು ಮಕ್ಕಳು 18 ವರ್ಷವರೆಗೂ ಮನೇಲಿರ್ತಾರೆ. ಯಾವ ಮಗುನ ಇಲ್ಲಿ ದಾಖಲೆನೇ ಇರುತ್ತೆ ಅವ್ರಲ್ಲಿ OAS ಇಂದಲೂ ಕೊಟ್ಟಕ್ಕೆ ಅಪ್ಲೋಡ್ ಮಾಡ್ತೀವಿ. ಆ ಪಟ್ಟಿ ನಾವು ಕೊಡ್ತೀವಿ. ನರೇಗಾ ಒಗ್ಗೂಡಿಸುವಿಕೆ ಕ್ರಿಯೆಯಲ್ಲಿ 82 ಶೌಚಾಲಯಗಳು ನಿರ್ಮಾಣ ಆಗಬೇಕಾಯಿತು ಸರ್. ಅದರಲ್ಲಿ ಒಂದು 30-35 ಶೌಚಾಲಯಗಳು ಮಾತ್ರ ಪ್ರಗತಿ ಹಂತದಲ್ಲಿದ್ದಾವೆ. ಉಳಿದಿರೋ ಯಾವುದೂ ಪ್ರಾರಂಭ ಆಗಿಲ್ಲ. ಮತ್ತು ಹಲವಾರು ಶಾಲೆಗಳಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಶೌಚಾಲಯಗಳು, ಕಾಂಪೌಂಡ್ಗಳು, ಆಟದ ಮೈದಾನ ಅಭಿವೃದ್ಧಿ ಕೆಲಸಗಳು ಅರ್ಧಂಬರ್ಧ ಮಾಡಿಬಿಟ್ಟು ಎಲ್ಲ ಸ್ಟಾಪ್ ಮಾಡಿದ್ದಾರೆ ಸರ್. ಅದು ತುಂಬ ಶಾಲೆಗಳಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತದೆ. ದಯವಿಟ್ಟು ಆಲ್ರೆಡಿ 9 ಕಂಪ್ಲೀಟ್ ಆಗಿದೆ, ಪೇಮೆಂಟ್ ಕಳಿಸಿದ್ದೀನಿ. ನಾನು 73 ಏನಿದ್ದು ನೀವು ಪದೇ ರಿಲೀಸ್ ಮಾಡಬೇಡ್ರಿ. ನಮ್ಮ ಗ್ರಾಮ ಪಂಚಾಯತ್ ವರ್ಗಾವಣೆಗೆ ರಿಲೀಸ್ ಮಾಡಬೇಡಿ, ಏನಿದು ರಿಲೀಸ್ ಮಾಡಬೇಡಿ ಅಂತ ನಾನು ಲೆಟರ್ ಮಾಡಿದ್ದೀನಿ. ಇನ್ನೊಂದು 2-3 ಡೇಸ್ ಪೇಮೆಂಟ್ ರಿಲೀಸ್ ಆಗುತ್ತೆ. ಸ್ಟಾರ್ಟ್ ಆಗಲಾರ್ದು ಗುರುವಾರ ಮಧ್ಯಾಹ್ನ ಮೀಟಿಂಗ್ ಕರೆದಿದ್ದೀನಿ. ಬಟ್ ಅರ್ಧ ಆಗಿರ್ತಕ್ಕಂಥ ಕೆಲಸಗಳು ಯಾವ ಇದಾವೆ ಒಂದು ಪಟ್ಟಿ ಮಾಡಿ ನನಗೆ ಕೊಡಿ ಅಂತ ಆ ಕನ್ಸಲ್ಟ್ ವಿಡಿಯೋಗೆ ನಾನು ಮಾತಾಡ್ತೀನಿ. ಶಾಲೆ ಕಾಮಗಾರಿಯಿಂದ ಈಗ ಆಗಸ್ಟ್ ಸೆಪ್ಟೆಂಬರ್ ಒಳಗೆ ಎಲ್ಲವನ್ನೂ ಕಂಪ್ಲೀಟ್ ಮಾಡಬೇಕಂತ ಟಾಸ್ಕ್ ಇದೆ. ಈಗ ನಾವೇನು ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿದ್ವಲ್ಲ, ಕಾಂಪೌಂಡ್ ಇರ್ಬೋದು, ಶೌಚಾಲಯ ಇರ್ಬೋದು, ಮತ್ತೆ ಈಗ ಡಬಲಿಷನ್ ನಮ್ಗೆ ಕೊಟ್ಟ ತಕ್ಷಣ 175 ಆ ಪಂಚಾಯತ್ ವತಿಯಿಂದ ನಾನು ಡಬಲಿಷನ್ ಮಾಡಿಸಿ ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತೀನಿ ನಾನು. ಅದಂತೂ ಮತ್ತೆ ಯಾವಾಗಿರೋ ನಾನು ಗಮನ ತಗೊಂಡು ಬಟ್ ಕಮ್ಯುನಿಕೇಶನ್ ಇರಬೇಕು. ದಯಮಾಡಿ ನಾನು ಹೇಳ್ತೀನಿ, ಎಜುಕೇಶನ್ ಡಿಪಾರ್ಟ್ಮೆಂಟ್ ನಾವು ಪೂರ್ತಿ ಆದ್ಯತೆ ಮೇಲೆ ನಾವು ತಗೊಂಡಿದ್ದೀವಿ. ದಯಮಾಡಿ ನಾನು ಅದರಿಂದ ನೀವು ವಾಲಂಟಿಯರ್ ಬಂದು ನಾನು ಗಮನ ತಗೊಂಡು ಇಮಿಡಿಯೇಟ್ಲಿ ಅದನ್ನ ನಾನು ಪರಿಹಾರ ಮಾಡೋಕ್ಕೆ ಕೆಲಸ ಮಾಡ್ಕೊಡ್ತೀನಿ.